ತಿರುಪತಿ ಲಡ್ಡು ವಿವಾದ ಕೋಟ್ಯಾನುಕೋಟಿ ತಿಮ್ಮಪ್ಪನ ಭಕ್ತರಿಗೆ ಶಾಕ್ ಅನ್ನ ಕೊಟ್ಟಿತ್ತು. ಆಂಧ್ರಪ್ರದೇಶ ಸರ್ಕಾರ ಮತ್ತು ಟಿಟಿಡಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಇನ್ನೇನು ಈ ವಿವಾದ ತಣ್ಣಗಾಯ್ತು ಅನ್ನುವ ಹೊತ್ತಿನಲ್ಲಿ ತಿರುಪತಿಯಲ್ಲಿ ಮತ್ತೊಂದು ಹಂಗಾಮ ಶುರುವಾಗಿದೆ. ಹಿಂದೂಯೇತರ ಸರ್ಕಾರಿ ನೌಕರರಿಗೆ ತಿರುಪತಿಯಲ್ಲಿ ಜಾಗವಿಲ್ಲ ಅನ್ನುವ ಟಿಟಿಡಿ ಮಂಡಳಿಯ ನಿರ್ಧಾರ ಸದ್ಯ ಹೊಸ ಚರ್ಚೆಗೆ ವೇದಿಕೆಯನ್ನ ಸೃಷ್ಟಿ ಮಾಡಿದೆ. ಹಿಂದೂಯೇತರರಿಗೆ ತಿರುಪತಿಯಲ್ಲಿ ಜಾಗ ಇಲ್ಲ ಹೀಗಂತ ಟಿಟಿಡಿ ಹೇಳ್ತಾ ಇದೆ. ಟಿಟಿಡಿಯ ಹೊಸದಾಗಿ ರಚನೆಯಾಗಿರುವಂತಹ ಮಂಡಳಿ ಇಂಥದ್ದೊಂದು ರೆಸಲ್ಯೂಷನ್ ನ ಪಾಸ್ ಮಾಡಿದೆ. ಅವ್ರು ಹೇಳ್ತಾ ಇರೋದೇನು, ಹಿಂದೂಯೇತರ ನೌಕರರು ಯಾರಿದ್ದಾರೋ ಸರ್ಕಾರಿ ನೌಕರರು ಅವರು ಒಂದೋ VRS ತಗೊಳ್ಳಿ, ಇಲ್ಲ ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆಯನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದೆ. ತಿರುಪತಿಯಲ್ಲಿ ಕೆಲಸ ಮಾಡುವಂತಹ ಹಿಂದೂಯೇತರ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರಿಗೆ ಟಿಟಿಡಿಯಿಂದ ಇಂಥದ್ದೊಂದು ಸೂಚನೆ ಸಿಕ್ಕಿದೆ. BR ನಾಯ್ಡು ಟಿಟಿಡಿಯ ಅಧ್ಯಕ್ಷರು, ಅವರ ನೇತೃತ್ವದ ನೂತನ ಟಿಟಿಡಿ ಮಂಡಳಿ ಇಂಥದ್ದೊಂದು ರೆಸಲ್ಯೂಷನ್ ನ ಪಾಸ್ ಮಾಡಿದೆ. ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆಯನ್ನ ಪಡ್ಕೊಳ್ಳಿ, ನೀವು ಇಲ್ಲಿ ನಿಮ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಸೂಚನೆಯನ್ನ ಪಾಸ್ ಮಾಡಲಾಗಿದೆ. 7,000 ಶಾಶ್ವತ ಉದ್ಯೋಗಿಗಳಿದ್ದಾರೆ ತಿರುಪತಿಯಲ್ಲಿ. ಜೊತೆಗೆ 14,000 ಗುತ್ತಿಗೆ ನೌಕರರು ತಿರುಪತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಿಂದೂಯೇತರ ನೌಕರರ ನಿಖರ ಸಂಖ್ಯೆಯನ್ನ ಟಿಟಿಡಿ ಇದುವರೆಗೂ ಬಹಿರಂಗಪಡಿಸಿಲ್ಲ. ಹಿಂದೂಗಳಿಗಷ್ಟೇ ನೌಕರಿಗಾಗಿ 3 ಬಾರಿ ಟಿಟಿಡಿ ಆಕ್ಟ್ಗೆ ತಿದ್ದುಪಡಿಯನ್ನ ತರಲಾಗಿತ್ತು. ಆ ನಿಯಮಗಳ ಹೊರತಾಗಿಯೂ ಕೂಡ ಟಿಟಿಡಿಯಲ್ಲಿ ಹಿಂದೂಗಳಲ್ಲದ ಕೆಲವರು ನೌಕರಿಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಟಿಟಿಡಿಯ ಈ ಆದೇಶಕ್ಕೆ ಇದೇನಾದ್ರೂ ಕಾನೂನು ಬಾಹಿರನಾ ಅಂತ ಕೇಳಿದ್ರೆ ಸಂವಿಧಾನದಲ್ಲೇ ಇದಕ್ಕೆ ಅವಕಾಶ ಇದೆ. ಟಿಟಿಡಿಯ ಈ ಹೊಸ ಆದೇಶ ಏನಿದೆ, ಸಂವಿಧಾನದ ಆರ್ಟಿಕಲ್ 15 ಸಬ್ಸೆಕ್ಷನ್ 5 ಪ್ರಕಾರ ಇಂಥದ್ದಕ್ಕೆ ಅವಕಾಶ ಇದೆ. ಏನ್ ಹೇಳುತ್ತೆ ಈ ಸೆಕ್ಷನ್? ಧಾರ್ಮಿಕ ಸ್ಥಳದಲ್ಲಿ ಅದೇ ಧರ್ಮದವರು ಕೆಲಸ ಮಾಡೋದಕ್ಕೆ ಸಂವಿಧಾನದ ಈ ಸೆಕ್ಷನ್ ಅವಕಾಶವನ್ನ ಮಾಡಿಕೊಡುತ್ತೆ. ಇದರ ಅಂಡರ್ನಲ್ಲೇ ಈಗ ರೆಸಲ್ಯೂಷನ್ ಅನ್ನ ಟಿಟಿಡಿ ಪಾಸ್ ಮಾಡಿರೋದು. ಹಿಂದೂಯೇತರ ನೌಕರರ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನ ಬರೆಯೋಕು ಕೂಡ ಟಿಟಿಡಿಯ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸರ್ಕಾರಕ್ಕೆ ಪತ್ರವನ್ನ ಬರೆದು ಅವರನ್ನ ಬೇರೆ ಇಲಾಖೆಗೆ ನೀವು ವರ್ಗಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡೋದಕ್ಕೆ ಟಿಟಿಡಿ ತೀರ್ಮಾನವನ್ನ ಮಾಡಿದೆ. ಆದ್ರೆ ಟಿಟಿಡಿಯ ಈ ನಿರ್ಧಾರ ಸದ್ಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.